ಆಸೀಲರಾಗಿರ್ತಕ್ಕಂಥ ಅವರು ಆ ಪೇಟ ಇಟ್ಕೊಂಡು ಯಾವ್ದು ಮಹಾರಾಜ ಅಂತ ಕಾಣಿಸ್ತಾ ಇದ್ರು. ನೋವ್ತಾ ಹೊಂಟೆ ಮಹಾರಾಜ ಕಲ್ಪಿಸ್ತಾ ಹೊಂಟೆ. ಸೊ ನಮ್ಮ ಮುತ್ತರಾಜ್ ಸರ್ ಅವರೇ, ನಿಗಮಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುತ್ತರಾಜ್ ಸರ್ ಅವರೇ, ನಮ್ಮ ಮಂಜುನವರೇ, ನಮ್ಮ ರಘುಪತಿ ಸರ್ ಅವರೇ, ನಮ್ಮ ಎಂ ಆರ್ ಮುರಳಿ ಸರ್ ಅವರೇ, ನರಸಿಂಹರೆಡ್ಡಿ ಅವರೇ, ನಮ್ಮ ಈಗ ತಾನೇ ಸಂಘಕ್ಕೆ ಜಾಯ್ನ್ ಆಗಿರ್ತಕ್ಕಂಥ ನಮ್ಮ ಯತ್ನಾರ ಸತ್ಯಣ್ಣವರೇ, ಹಾಗೂ ನಮ್ಮ ಕಟಾರಿ ಮಂಜಣ್ಣವರೇ, ಹಾಗೂ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ನಮ್ಮ ರಾಮಚಂದ್ರನವರೇ, ವೆಂಕಟಣ್ಣವರೇ, ಲಕ್ಷ್ಮಣವರೇ, ನಮ್ಮನ್ನ ಸೋದರ ಮಿತ್ರ ಆಗಿರ್ತಕ್ಕಂಥ ಎಲ್ರಿಗೂ ಹಾಗೂ ಎಲ್ಲರೂ ನನ್ನ ಅಕ್ಕ ತಂಗಿರು ಇವತ್ತು ವಿಶೇಷವಾಗಿ ನಮ್ಮ ಸವಿತಾ ಸಮಾಜದಲ್ಲಿ ಇವತ್ತು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ತುಂಬಾ ಏನೋ ಮಗನ ಮದುವೆ ತರ ಇವತ್ತು ಕಾಣಿಸ್ತಾ ಇದ್ದಾರೆ. ಇದು ಈ ಹೆಣ್ಮಕ್ಳಲ್ಲಿ ಯಾವತ್ತು ಒಗ್ಗಟ್ಟು ಬರ್ತಾ ಇದೆ ಆ ಸಮಾಜ ಗೆದ್ದಂಗೆ. ಹೌದಾನೆ? ಆ ಸಮಾಜ ಗೆದ್ದಂಗೆ. ನಂದೇನು ಕೆಲಸ ಇಲ್ಲ, ಬರೋದು ಬೆಂಕಿಗೆ ಹೋಗ್ತಾರೆ ಅಷ್ಟೇ ಕೆಲಸ. ಅಂತ ನನ್ನ ಸಮಾಜ ಎಲ್ಲಾ ಸಮಾಜಗಳಲ್ಲೂ ಕೂಡ ನಾನು ಇದೇ ಕೇಳೋದು, ಯಾವ ಸಮಾಜದಲ್ಲಿ ಒಗ್ಗಟ್ಟಿರ್ತದೆ, ಯಾವ ಸಮಾಜದಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತೀವಿ, ಆ ಸಮಾಜ ಉನ್ನತ ಮಟ್ಟಕ್ಕೆ ಬೆಳೀತೀವಿ. ಬಹುಶಃ ನನಗೆ ಟೈಮ್ ಇದ್ದಿದ್ರೆ ನಾನು ಇನ್ನೂ ಸ್ವಲ್ಪ ಕೇಳ್ಬೇಕಿತ್ತು. ಏನು ಸುಮಾರು ದಿವಸ ಆಯ್ತು ನನ್ನ ನಾದಸ್ವರ ಎಲ್ಲ ಕೇಳಿ. ಫ್ರೀ ನಮ್ಗೆ ಸಿಗಲ್ಲ, ಟೈಮ್ ಸಿಗಲ್ಲ, ಬರೋದು ಓಡೋದಾಗ್ತದೆ. ಅದಕ್ಕೆ ನಾನು ಸ್ವಲ್ಪ ಕೂತ್ಕೊಂಡು ನಾನು ಒಂದು ಸಾಂಗ್ ಹಾಕ್ಸ್ಕೊಂಡು ಕೇಳಿದೆ. ಅಂದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಗೌರವ ಇದೆಯಲ್ಲ, ಇಡೀ ಸಮಾಜಕ್ಕೆ, ಸವಿತಾ ಸಮಾಜಕ್ಕೆ ಇರ್ತಕ್ಕಂಥ ಗೌರವ ಇದೆಯಲ್ಲ, ಇವತ್ತು ಬೆಳಗ್ಗೆ ದೇವ್ರ ಎಬ್ಬರಿಸೋ ಕೆಲಸ ಯಾರು ಮಾಡ್ತಾರೆ? ಯಾರು ಎಬ್ಬರಿಸ್ತಾರೆ? ದೇವ್ರ ಎಬ್ಬರಿಸ್ತಕ್ಕಂಥ ಸವಿತಾ ಸಮಾಜದವ್ರು, ದೇವ್ರನ್ನೇ ಎಬ್ಬರಿಸ್ತಕ್ಕಂಥ ಸವಿತಾ ಸಮಾಜದವ್ರು ಅದಲ್ಲ ಆ ಸಮಾಜ. ನಾನು ಒಂದು ವಿಷಯ ಹೇಳ್ತೀನಿ, ಆತ್ಮಶುದ್ಧಿ, ಅಂತರಂಗ ಶುದ್ಧಿ, ಆತ್ಮಶುದ್ಧಿ, ಬಹಿರಂಗ ಶುದ್ಧಿ. ನಾವು ಒಳಗೆ ಇರ್ತಕ್ಕಂಥ ಶುದ್ಧಿ ಮಾಡ್ಕೊಂತೀವಿ, ಆದ್ರೆ ಮನುಷ್ಯನ ಸ್ವರೂಪವನ್ನ ನೀವು ಯಾವುದೇ ಅಂಗಡಿಗೆ ಹೋದ್ರು ನಮ್ಮ ವೃತ್ತಿಕ್ ಒಂದು ಕಲ್ಸಬನ್ನ ಆ ಜಾತಿ ಈ ಜಾತಿ ಅಂತ ಕೇಳಿದೆ ಯಾರೇ ಬಂದ್ರು ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಸಮಾಜ ಇದ್ರೆ ಅದು ಸವಿತಾ ಸಮಾಜ. ಈಗ ನಾನು ಈ ವಿಷಯ ಹೇಳ್ಬೋದೋ ಇಲ್ಲ ಗೊತ್ತೇ ಹೇಳ್ತೀನಿ. ಈ ಸವಿತಾ ಸಮಾಜದ ಕೊಡುಗೆಗೆ ಕುಮಾರಸ್ವಾಮಿ ಅವರ ಕುಮಾರಣ್ಣ ಪಾತ್ರ ತುಂಬಾ ಜಾಸ್ತಿ ಇದೆ. ತಮಗೆ ಗೊತ್ತಿ ಈ ನಿಗಮಮಂಡಳಿ ಅಧ್ಯಕ್ಷ ಮಾಡಿದ್ದು ಕುಮಾರಸ್ವಾಮಿ ಅವರು ಫೆಡರಲ್ ಮಾಡಿ ಇಡೀ ಸಮಾಜವನ್ನು ಗುರುಸ್ಬೇಕಂತ ನಮ್ಮ ವೇಣುಗೋಪಾಲ್ ಅವ್ರನ್ನ MLC ಮಾಡಿದ್ದು ಕುಮಾರಣ್ಣನು. ಈ ಸವಿತಾ ಸಮಾಜ ಮಹರ್ಷಿನ ಜಯಂತಿ ಮಾಡ್ಬೇಕಂತ ಮಾಡಿದ್ದು ಕುಮಾರಣ್ಣನು. ಈ ಮೂರು ಕೆಲಸ ಮಾಡಿದ್ದು ಯಾರು ಇದ್ರೆ ಅದು ಕುಮಾರಣ್ಣವರು. ಅವರಿಗೆ ಸಲ್ಲಬೇಕು ಚಪ್ಪಾಳೆ. ನಾನು ನಮ್ಮ ಮುತ್ತರಾಜ್ ಸರ್ ಕೇಳಿದ್ದೀನಿ, ಏನಂತಂದ್ರೆ 1 ಎಕರೆ 1.5 ಎಕರೆ ಜಾಗ ಕೊಡ್ತೀನಿ ಸರ್, ನಿಮ್ಮ ನಿಗಮಮಂಡಳಿ 14 ಕೋಟಿ ಆಲ್ರೆಡಿ ದುಡ್ಡಿದೆ ಅಲ್ವಾ ಸರ್? ಇದೆಯಲ್ವಾ? ಖಂಡಿತ ಇದೆ, ಹೌದಲ್ಲ? ನಿಮ್ಮ ನಿಗಮಮಂಡಲದಲ್ಲಿ ಆಲ್ರೆಡಿ ದುಡ್ಡಿದೆ ಸರ್, ಈಗ ಬೇರೆ ಹೊಸದಾಗಿ ಮತ್ತೆ ಕೊಡ್ತಾರೆ ಸರ್. ಈಗ ಮತ್ತೆ ಕೊಡ್ತಾರೆ, ಈಗ ಸೆಷನ್ ಕೊಡ್ತಾರೆ. ಆ ಉಳಿದ ಅಮೌಂಟ್ 14 ಕೋಟಿ ಇದೆ ಸರ್. ಈಗ ಸೆಷನ್ ಅಲ್ಲಿ ಅಧಿವೇಶನದಲ್ಲಿ ಈಗ ಮತ್ತೆ ಕೊಡ್ತಾರೆ ಸರ್, ಮತ್ತೆ ಕೊಡ್ತಾರೆ. ನಾನು ಜಾಗ ಕೊಡ್ತೀನಿ ಸರ್, ನಾನು ಸವಿತಾ ಸಮಾಜ ಒಂದು ಚೌಟ್ರಿ ಕಟ್ಕೊಡ್ಬೇಕು, ದಯವಿಟ್ಟು ನಿಮ್ ಸರ್ಕಾರ ದುಡ್ಡು ಕೊಡಿ ಸರ್ ಅಂತ ಕೇಳಿ. ನಾನು ಇನ್ನು 2 ವರ್ಷ ಇರ್ತೀನಿ ಸರ್, ಜಾಗ ನೆಕ್ಸ್ಟ್ ವೀಕ್ ಅಲ್ಲಿ ಜಾಗ ಕೊಡ್ತೀನಿ ಸರ್ ಸರ್ಕಾರದಿಂದ. ನಾನು ಲೆಟರ್ ಕೊಡ್ತಾ ಇದ್ದೀನಿ, ನಾನು ಬಂದು ಮೀಟ್ ಮಾಡ್ತೀನಿ ಸರ್, ಅದಕ್ಕೆ ಮೀಟ್ ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಅನುದಾನ ಕೊಡಿ ಸರ್. ನನ್ನ ಅನುದಾನ ಹಾಕೊಂಡು ನಿಮ್ಮ ಅನುದಾನ ಹಾಕೊಂಡು ನಾನು ಒಂದು ಚೌಟ್ರಿ ಕೊಡ್ಬೇಕಂತ ಡಿಸೈಡ್ ಆಗಿದೆ. ಒಂದು ಚೌಟ್ರಿ ಕೊಟ್ಕೊಡ್ಬೇಕು. ಯಾಕಂದ್ರೆ ಎಲ್ಲಾ ಜಾತಿಗಳಿಗೂ ಅವರು ಹೇಳ್ತಕ್ಕಂಥ ಚೌಟ್ರಿಗಳಿದ್ದಾವೆ, ಆದ್ರೆ ಈ ಜಾತಿಗಿಲ್ಲ. ನಾವು ಮಾಡ್ಲೇಬೇಕು. ನಾನು ಬಂದಾದ್ಮೇಲೆ ಎಲ್ಲಾ ಜಾತಿಗಳನ್ನು ಕೂಡ ಸರಿಸಮಾನವಾಗಿ ನೋಡ್ಕೊಂಡು ಹೋಗ್ತಾ ಇದ್ದೆ. ಸರಿಸಮಾನವಾಗಿ, ಅದು ವಿಶೇಷವಾಗಿ ನಮ್ಮ ಜಾತಿಗಳನ್ನ ಒಂದು ವಿಶೇಷವಾಗಿ ನೋಡ್ಕೊಂಡು ಆಗ್ತಾ ಇದ್ದೀನಿ. ನಮ್ಮ ಮಕ್ಕಳು ಬೆಳಿಬೇಕು, ನಾವು ಬೆಳಿಬೇಕು. ನಮ್ಮಲ್ಲಿ ಯಾವತ್ತು ನಮ್ಮ ಮಕ್ಕಳು ಬೆಳಿತಾರೆ, ಸಮಾಜದಲ್ಲಿ ನಮ್ಮ ಮಕ್ಕಳನ್ನ ಯಾವತ್ತು ಉನ್ನತ ಮಟ್ಟಕ್ಕೆ ಬೆಳೆಸ್ತೀವಿ, ಅವತ್ತು ನಮ್ಮ ಸಮಾಜ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಯಾಕಂದ್ರೆ ಇಂಥ ಚಿಕ್ಕ ಸಮಾಜಗಳಲ್ಲಿ ಒಗ್ಗಟ್ಟಿದ್ರೆ ಸಮಾಜ ಬೆಳಲಿಕ್ಕೆ ತುಂಬಾ ಇದಾಗ್ತದೆ ಅಂತ ಹೇಳ್ತಾ, ದಯವಿಟ್ಟು ಹೆಣ್ಮಕ್ಳು ಯಾಗನೇ ಕಾದಿದ್ರಿ. ನಾನು ಕೇಳಿದೆ, ನನ್ನ ಪ್ರೋಗ್ರಾಮ್ ಬರ್ಬೇಕಪ್ಪ, ಏನ್ ಮಾಡ್ಕೊಳ್ಬೇಕು ಅಂತ ರಾಮಚಂದ್ರನ್ ಕೇಳಿದೆ. ಆಕ್ಚುಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಗಿಫ್ಟ್ ಕೊಡ್ಬೇಕಂತ ಒಂದು ಇದಿತ್ತು. ನಮಗೆ ಟೈಮು ಸಾಕಾಗಿಲ್ಲ. ನಾನು ಯಾವತ್ತೂ ಫ್ರೀ ಬಂದು ಹೋಗುವಂತ ವ್ಯಕ್ತಿ, ನಮ್ಮ ಶಾಸನ ಆಗಿರ್ಬೋದು, ನೇನು ಕೂಡ ಮೀವಡ್ರ ನಾಕ್ಯಾಮನ ಏನ್ರ ಅಂತ, ಅಂತ ಕೇಳಿದೆ. ಅದಕ್ಕೆ ನಾನೇ ಹೇಳಿದೆ, ಈ ಚೌಲ್ಟ್ರಿದು ಬಾಡಿಗೆ ಇವತ್ತು ಊಟದ ಎಲ್ಲ ವ್ಯವಸ್ಥೆ ನಂದೇ ಇರ್ಲಿಪ್ಪ ರಾಮಚಂದ್ರಣ್ಣ ಅಂತ ಹೇಳಿದೆ ನಾನು. ಯಾಕಂತಂದ್ರೆ ಸಮಾಜಗಳನ್ನ ಗುರುಸಿ, ನಾನು ಕೂಡ ಕೆಳ ಜಾತಿಯಿಂದ ಬಂದಿರ್ತಕ್ಕಂಥ ವ್ಯಕ್ತಿ, ನಮ್ಮೆಲ್ಲ ಗೊತ್ತಿದೆ. ಆದ್ರೆ ನಮ್ಮ ಮುತ್ತರಾಜರು ಹೇಳಿದಂಗೆ ಒಂದು ಸ್ಥಾನವನ್ನು ಪಡಿಬೇಕಾದ್ರೆ ಯಾವ್ದು ಸಿಗಲ್ಲ ಸುಮ್ಮನೆ, ಅದರಿಂದ ಸಾಕಷ್ಟು ಕಷ್ಟ ಇರ್ತದೆ. ಸೊ ಹಂಗೆ ನಮ್ಮ ಸಮಾಜದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ,
ಸವಿತಾ ಸಮಾಜ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಮಾರ್ಚ್ 31 ಒಳಗಡೆ ಇವರಿಗೆ ಲೆಟರ್ ಹಾಕಿ ಅನುದಾನ ತರಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಜಾಗವನ್ನ ಕೊಟ್ಟು ನನ್ನ ಅನುದಾನವನ್ನ ಹಾಕಿ ನಿಮಗೆ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಚೌಲ್ಟ್ರಿ ಕೊಟ್ಕೊಡ್ಲಿಕ್ಕೆ ಇವತ್ತು ಮಾತು ಕೊಟ್ಟು ಹೋಗ್ತಾ ಇದೆ ಅಂತ ಹೇಳ್ತಾ, ಈ ಸವಿತಾ ಸಮಾಜ ಕರೆದು ಈ ಮಹರ್ಷಿ ಜಯಂತಿಯನ್ನ ಮಾಡ್ಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟು, ಆ ಮಹಾನ್ ಭಾವನ ಒಂದು ನನಗೆ ಅವಕಾಶ ಮಾಡಿಕೊಟ್ಟು, ಅದು ತಮ್ಮ ಮುಂದೆ ನಿಮ್ಗೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸವಿತಾ ಸಮಾಜದ ಮುಖಂಡರಿಗೆ, ತಮ್ಮೆಲ್ಲ ಅಕ್ಕಂಗಿರಿಗೆ ಅಣ್ಣಂಗಿರಿಗೆ ಹೊಂದಿಸ್ತಾ ನಾನು ಹೇಳಿ 12 ಗಂಟೆಯಿಂದ ಕಾಯ್ತಾ ಇದ್ದೆ ಪ್ರೋಗ್ರಾಮ್ ಬರಕ್ಕೆ ಅಂತ. ಸೊ ಅದರಿಂದ ನೀವೇ ಡಿಲೇ ಮಾಡ್ಬಿಡ್ರಿ. ಸೊ ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲ ಮಾಹಿತಿಯರು ಕೂಡ ಹೊಂದಿಸ್ತಾ ಸಮಾಜದಲ್ಲಿ ಸಾಕಷ್ಟು ಹೆಸರು ಮಾಡಿ ಒಗ್ಗಟ್ಟಾಗಿ ತಗೊಂಡೋಗಿರ್ತಕ್ಕಂಥ ನಮ್ಮ ಕ್ಯಾಪ್ಟನ್ ರಾಮಚಂದ್ರಪ್ಪ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಸಮಾಜದ ಮೇಲೆ ಆತ್ಮೀಯತೆ ಒಂದು ಇಡ್ತಾ ಇದೆ, ಒಂದು ಗೌರವ ಇದೆ. ಖಂಡಿತವಾಗ್ಲೂ ಯಾವತ್ತೂ ನಾನು ಆಭಾರಿಯಾಗಿರ್ತೀನಿ ಸರ್. ನಿಮ್ಮ ಒಂದು ಏನಕ್ಕೆ ಆ ಒಂದು ನೀವು ಇದಿಟ್ಕೊಂಡಿದಿರಲ್ಲ ಸಮಾಜ, ಮಾವೋಳ್ಳು ಅಂತ, ಅದು ಎಲ್ಲರಲ್ಲೂ ಬರೋಣ ಸರ್, ಅದೆಲ್ಲರಲ್ಲೂ ಬರಲ್ಲ. ನಿಮಗೆ ವಿಶೇಷವಾಗಿ ಶಾಸಕರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮಂಥವ್ರು ಒಂದು ಸಮಾಜದಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಸೊ ಅದರಿಂದ ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡು ಮಕ್ಕಳು, ನಾನು ಒಂದೇ ಯಾವತ್ತೂ ಕೇಳೋದು, ನಿಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಮಾಡಿಸಿ, ಒಳ್ಳೆ ಎಜುಕೇಶನ್. ನೀವು ತಿಂತಿರೋ ಇಲ್ಲ ಗೊತ್ತಿಲ್ಲ, ನೀವು ಬಟ್ಟೆ ಹಾಕ್ತಿರೋ ಗೊತ್ತಿಲ್ಲ, ದಯವಿಟ್ಟು ಎಲ್ಲರೂ ಕೇಳೋದಂದ್ರೆ ನಿಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಮಾಡಿಸಿ. ಅವ್ರು ಒಳ್ಳೆ ಅಧಿಕಾರಿ ಆದ್ರೆ ಇವತ್ತು ಆ ಸಮಾಜಕ್ಕೆ ದೊಡ್ಡ ಗೌರವ ಬರ್ತದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತಾ ಇದ್ರಿ. ಎಲ್ರಿಗೂ ಒಳ್ಳೇದಾಗಲಿ.